ರಾಜ್ಯಪಾಲರು ಭಾಷಣ ಮಾಡಿದ್ರಲ್ಲ, ಅದರಲ್ಲಿ ಆಕ್ಸ್ಫರ್ಡ್ ವಿಯ ಬ್ಲಾಗ್ನಲ್ಲಿ ಕರ್ನಾಟಕದ ಅಭಿವೃದ್ಧಿ ಮಾದರಿಯನ್ನು ಶ್ಲಾಘಿಸಲಾಗಿದೆ ಅಂತ ಉಲ್ಲೇಖ ಮಾಡಿದ್ರು. ಇದರ ಅಸಲಿಯತ್ತೇನೋ ಅಶೋಕ್ ಅವರು ಬಯಲು ಮಾಡಿದ್ರು. ಏನು ವಿದೇಶಿ ಬ್ಲಾಗ್ನಲ್ಲಿ ಲೇಖನ ಬರೆದಿದ್ದು ಜಯಹೋಶ್ ಪಾಲ್ ಅಂತ. ಇವರು ಸಿಎಂ ಮತ್ತು ಖರ್ಗೆ ಕಚೇರಿಯಲ್ಲಿ ಕೆಲಸ ಮಾಡಿದ್ರಂತೆ, ಅರ್ಥಶಾಸ್ತ್ರಜ್ಞರಂತೆ ಇವ್ರು ಹೇಳ್ಕೊಳ್ತಾರಂತೆ. ಅವ್ರ ಫೋಟೋ ಕೂಡ ಪ್ರದರ್ಶನ ಮಾಡಿದ್ರು ಅಶೋಕ್ ಅವರು. ಈ ರೀತಿ ಹೊಗಳು ಭಟ್ರಿಂದ ರೀತಿ ಸಿಎಂ ಬರೆಸಿಕೊಂಡಿದ್ದೆ ಅಪಮಾನ ಅಂತ ಕೆಣಕಿದ್ರು. ಸಚಿವ ಖರ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ಈ ಕಡೆಗೆ ಅನುದಾನ ಕೊರತೆ, ಆಯುಷ್ಮಾನ್ ಭಾರತ್ ಫಂಡಿಂಗ್ ಮತ್ತು 9 ಮುಚ್ಚುವ ಬಗ್ಗೆಯೂ ಕೂಡ ಗದ್ದಲ ಆಯಿತು ಸಭೆಯಲ್ಲಿ. ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಬೆಂಗಳೂರು ಅರಮನೆ ಬಿಲ್ಲನ್ನು ಸರ್ಕಾರ ಮಂಡಿಸಿದೆ. ಮಹಾರಾಜರ ವಂಶದ ತಂಟೆಗೆ ಹೋದರೆ ಚಾಮುಂಡೇಶ್ವರಿ ಶಾಪ ತಟ್ಟುತ್ತೆ ಅಂತ ಬೆಲ್ಲದವರ ಎಚ್ಚರಿಕೆ. ಈ ಕಡೆಗೆ ವಿಧೇಯಕ ಮತ್ತು ಟಿಡಿಆರ್ ಮೌಲ್ಯವನ್ನು ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಬಿಜೆಪಿ ಎಲ್ಲ ಆಕ್ರೋಶ ವ್ಯಕ್ತಪಡಿಸಿ ಗಲಾಟೆ ಮಾಡಿದ್ರು. ಅದರ ಮಧ್ಯೆನೇ ಬೆಂಗಳೂರು ಅರಮನೆ ವಿಧೇಯಕವನ್ನು ಮತಕ್ಕೆ ಹಾಕುವ ಮೂಲಕ ಅನುಮೋದನೆ ಪಡೆಯಿತು. ಆರ್ಥಿಕ ತಜ್ಞ ಹುಡುಕದೆ ಅವರು ಬೇಡ, ನಮ್ಮ ಪ್ರಿಯಾಂಕಾ ಗಲಾಟೆ ಮಾಡ್ಬಿಡ್ತಾರೆ. ಈಗ ಅವ್ರ ಆಫೀಸಲ್ಲೂ ಕೆಲಸ ಮಾಡೋರು. 2024 ಮಾರ್ಚ್ 27ರಂದು ಈ ಮಹಾನುಭಾವ ಲೇಖನವನ್ನ ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ. ಅದೇ ಟೈಮ್ ಅಲ್ಲಿ ಆ ಸಿಎಂ ಆಫೀಸಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಗೆ ಬಿರುದು ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕೊಂತೀರಾ, ನಾನು ಮಾಡ್ಕೊಬಹುದು, ಎಲ್ಲರೂ ಮಾಡ್ಕೊಬಹುದು. ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸ್ಬೇಕಾಯ್ತು ನೀವು? ಬೆಂಗಳೂರು ಅರಮನೆ ಮೈಸೂರು ಮಹಾರಾಜರ ಮನೆತನದ ಮನೆ. ಮಹಾರಾಜರ ಕುಟುಂಬದ ಚಾಮುಂಡೇಶ್ವರಿ ಶಾಪ ನಿಮಗೆ ಹತ್ತೈತಿ. ಇದಕ್ಕೆ ಯಾರು ನೀವು ಮಾಡ್ತೀರಿ? ನಾ ಹೇಳ್ತೇನೆ. ನಿಜಕ್ಕೂ ಇದೊಂದು ರೀತಿಯಾಗಿ ಶೇಮ್ ಅಲ್ವಾ ಸರ್? ಪ್ರಶ್ನೆ ಅಲ್ರಿ, ಯಾಕದನ್ನೆಲ್ಲ ಸೀರಿಯಸ್ ಆಗಿ ತಗತ್ತೀರಿ ಅಂತಾನೆ ನಂಗೆ ಅರ್ಥವಾಗ್ತಿಲ್ಲಲ್ಲಪ್ಪ. ಯಾರೋ ಅವ್ರು ಗುಡ್ ಮ್ಯಾನೋ ಬ್ಯಾಡ್ ಮ್ಯಾನೋ ನಂಗೆ ಸಂಬಂಧ ಇಲ್ಲ. ವೈ ಆರ್ ಯು ಪೀಪಲ್ ಟೇಕಿಂಗ್ ಇಟ್ ಸೀರಿಯಸ್ಲಿ? ಸಮ್ ಒನ್ ರೈಟ್ಸ್ ಇನ್ ಇಸ್ ಬ್ಲಾಗ್. ಯಾರೋ ಅವ್ನು ಬರ್ಕತ್ತಾನೆ. ಈಗ ನಾಳೆ ಇನ್ನೊಂದು ಬ್ಲಾಗ್ ಬರೆಸ್ಲಾ ನಾನು? ಕರ್ನಾಟಕದ ಮಾದರಿ ಅಂದರೆ ಏನು? 40ರಿಂದ 60%ಗೆ ಹೋಗಿರುವುದು ಅಥವಾ 45%ಗೆ ಹೋಗಿರುವುದು ತಾನೇ? ಕಳಪೆ ಕಾಮಗಾರಿಗಳನ್ನು ಮುಂದುವರಿಸಿರುವುದು, ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚಲು ಯೋಗ್ಯತೆ ಇಲ್ಲದಿರುವುದು, ಗ್ಯಾರಂಟಿಗಳಿಂದಾಗಿ ಮುದುರಿ ಮಕಾಡೆ ಮಲಗಿಕೊಂಡಿರುವುದು, ದುಷ್ಟ ಆರ್ಥಿಕ ವ್ಯವಸ್ಥೆಯನ್ನು ತಂದಿಟ್ಟಿರುವುದು, ಸಾಲದ ಕೂಪದಲ್ಲಿ ಮುಳುಗುತ್ತಿರುವುದು. ಇದು ಕರ್ನಾಟಕ ಮಾದರಿ ಅಂತ ಬರ್ಸ್ಲಾ? ಒಂದು ಬರೀಬಹುದಾ? ಬರ್ಸ್ಲಾ? ಇವ್ರನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ನೀವು. ಬಟ್ ಅದನ್ನು ರಾಜ್ಯಪಾಲರ ಕಡೆಗೆ ಓದಿಸಿದ್ರಲ್ಲ, ಅದಕ್ಕೆ ವಿಚಾರ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಿರೋದನ್ನ ಯಾಕೆ ಸೀರಿಯಸ್ ಆಗಿ ತಗೋತಿದ್ದೀರಿ ಅಂತ. ಏನಕ್ಕೆ ತಗೋತೀರಿ? ಎಸ್, ಚಿನ್ನ ಕಳ್ಳ ಸಾಗಣೆ, ಚಾಮುಂಡೇಶ್ವರಿ ಶಾಪ ಪಾಪ ಎಲ್ಲ ಆಮೇಲೆ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಅರ್ಥವಾಗದಿರೋದು ಏನು ಈ ಇಶ್ಯೂಲಿ ಅಂತಂದರೆ, ನೀವು ಕಾನೂನು ಮೇಲೆ ಕಾನೂನು ತಂದುಬಿಟ್ರೆ ಆಗ್ಬಿಡಲ್ಲ. ಎಚ್ ಕೆ ಪಾಟೀಲ್ರು ಸುಮ್ಮನೆ ಬಿಡ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು. ಎಚ್ ಕೆ ಪಾಟೀಲ್ರಿಗೆ ಅದ್ರ ಪೂರ್ತಿ ಹಿಸ್ಟ್ರಿ ಗೊತ್ತಿದೆಯೋ ಇಲ್ವೋ ನನಗೆ ಅರಿವಿಲ್ಲ. ನಂಗೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಗೊತ್ತಿದೆ ಅದು ಅಂತ. ಗೊತ್ತಿರ್ಬೋದು, ಯಾಕಂದ್ರೆ ಅವ್ರು ಲಾ ಮಿನಿಸ್ಟರ್ ಆಗಿದ್ರು ಹಿಂದೆನೂ ಗೊತ್ತಿರ್ಬೋದು ಅವ್ರಿಗೆ. ಓನರ್ಶಿಪ್ ಆಫ್ ದಟ್ ಒರಿಜಿನಲ್ ಅಕ್ವಿಸಿಷನ್ ಇತ್ಯರ್ಥ ಆದರೆ ನಿಮ್ಮ ಕತೆ ಡಮಾರ್. ಇದ್ಯಾವುದು ಪ್ರಯೋಜನಕ್ಕೆ ಬರೋದು? ನಿಮ್ಮ ಕತೆ ಡಮಾರ್ ಅನ್ನಲ್ಲ. ಇಂಥದ್ದು 1000 ತಂದ್ಕೊಳ್ಳಿ ಬಿಲ್ಲು. ರಿವರ್ಸ್ ಆದರೆ ಯು ಆರ್ ಸೇಫ್. ಮತ್ತೆ ಇವತ್ತು ಹೇಳಿದ್ದಾರೆ TDR ಕೊಟ್ಟರೆ ಸರ್ಕಾರಕ್ಕೆ ಹೊರೆ. ಹೇಗೆ? ಎಚ್ ಕೆ ಪಾಟೀಲ್ರೇ ನನಗೆ ಹೇಳಬೇಕು. ಎಸ್, ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ನಟಿ ರನ್ಯಾ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರಂತೆ. ಚಿನ್ನ ಕಳ್ಳ ಸಾಗಣೆಯಲ್ಲಿ ಅನುಭವಿ ರೀತಿ ಕಾಣ್ತಾ ಇದ್ದಾರೆ. ಆಕೆ ಹಿಂದೆ ದೊಡ್ಡ ಸಿಂಡಿಕೇಟ್ ಇದೆ. ಶಿಷ್ಟಾಚಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆ ಸಲುವಾಗಿ 3 ದಿನ ಕಸ್ಟಡಿ ಕೊಡಿ ಅಂತ ಕೋರ್ಟ್ ಮುಂದೆ DRI ಕೇಳ್ಕೊಂಡಿದೆ. ಆದರೆ ಇದಕ್ಕೆ ರನ್ಯಾ ಪರ ವಕೀಲರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜಾಮೀನು ನೀಡಿ ಅಂತ ಕೋರಿದ್ರು. ವಾದ ಪ್ರತಿವಾದ ಆಲಿಸಿರುವಂತಹ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಇನ್ನು ಜೈಲಿನಲ್ಲಿರುವ ರನ್ಯಾ ಅವರ ಫೋಟೋ ಒಂದು ಹೊರಗೆ ಬಂದಿದೆ. ಮುಖ ಕಳೆಗೊಂದಿರೋ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಟ್ರ್ಯಾಪ್ ಆಗಿ ಈ ಕೆಲಸ ಮಾಡಿದ್ದೀನಿ ಅಂತ ವಿಚಾರಣೆ ಹಂತದಲ್ಲಿ ಹೇಳ್ಕೊಂಡಿದ್ದಾರಂತೆ. ಈ ಮಧ್ಯೆ ರನ್ಯಾ ಮಲತಂದೆ ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಪ್ರಕಟಣೆ ಹೊರಡಿಸಿದ್ದು, ತಮಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಮದುವೆ ಬಳಿಕ ಆಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರಲಿಲ್ಲ. ನನ್ನ ಜೀವನದಲ್ಲಿ ಇಂತಹ ಸ್ಥಿತಿ ಎದುರಾಗುತ್ತೆ ಅಂತ ನಾನು ಊಹೆ ಮಾಡಿರಲಿಲ್ಲ. ತಪ್ಪು ಮಾಡಿದ್ರೆ ಕಾನೂನು ರೀತಿ ಕ್ರಮ ಆಗಲಿ ಅಂತ ಅವ್ರು ಹೇಳಿದ್ದಾರೆ. ಯಾವ ತಂದೆಗೆ ತಾನೇ ಇದನ್ನ ಸಹಿಸ್ಕೊಳಿಕ್ಕಾಗತ್ತೆ ಸರ್? ಅವ್ರ ಮೇಲೂ ನಿಜ ಅದು. ಯಾವ ತಂದೆಗೂ ಬರಬಾರ್ದು ಅಥವಾ ಬಂದಿದೆಯಾ ಇಲ್ಲ ಅಂತ. ಬಟ್ ಅಷ್ಟು ಸಿಂಪಲ್ ಆಗಿ ಕಾಣಿಸ್ತಿಲ್ವೇ ನನಗಿದು. ಬಟ್ ಅಲ್ಲಿ ಬರ್ತಾ ಇರೋದೇ ಅನುಮಾನ. ಪ್ರೋಟೋಕಾಲ್ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಿದ್ರು? ಸರ್, ಅದೇ ಬರ್ತಾ ಇರೋದು. ದಿ ಫಾದರ್ ಬೀಯಿಂಗ್ ಎ DGP ಶುಡ್ ಹ್ಯಾವ್ ಸಮ್ ಇನ್ಫಾರ್ಮೇಶನ್. ನನ್ನ ಮಗಳು ನನ್ನನ್ನು ಮೀಟ್ ಮಾಡಲ್ಲ, ನನ್ನ ಸಂಬಂಧ ಇಲ್ಲ, ಆಕೆ ಮದುವೆ ಆದ್ಮೇಲೆ ಹೋದ್ಮೇಲೆ ನಾವು ಭೇಟಿ ಮಾಡಿಲ್ಲ ಅಂದರೆ ನಿಮ್ಮ ಹೆಸರನ್ನು ಬಳಸ್ಕೊತಿದ್ದಾರೆ ಅಲ್ಲಿ ಅಂತಂದ್ರೆ ಹೇಗೆ ಸಾಧ್ಯ? ಮಿಸ್ಯೂಸ್ ಆಗ್ತಾ ಇರೋದು ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ರಾಮಚಂದ್ರ ರಾವ್ ಅವ್ರು ಯಾರೋ ಪಾಪ ಅವರು DGP ಅವ್ರಿಗೆ ಮಾಹಿತಿಗೂ ತರದೆ ಈ ಕೆಲಸವನ್ನು ಮಾಡುತ್ತಿರುವ ಪೊಲೀಸರು ಯಾರು? ಅವ್ರು ಆಚೆ ಬರಬೇಕು. ಅವ್ರ ಮೂತಿ ಜಜ್ಬೇಕು ಹಿಡ್ಕೊಂಡು ಫಸ್ಟು. ನನ್ನ ಪ್ರಕಾರದಲ್ಲಿ ಯಾರದು?
ತಂದೆಗೂ ಗೊತ್ತಾಗದ ರೀತಿ ತಂದೆಯ ಹೆಸರನ್ನು ಮಗಳಿಗಾಗಿ ಬಳಸುತ್ತಿರುವ ಪೊಲೀಸರು ಯಾರು ಶಿಷ್ಟಾಚಾರದಲ್ಲಿ? ಇದು ಹೊರಗೆ ಬರಲೇಬೇಕು. ಅನುಕೂಲ ಮಾಡಿದ್ರು. ಅಲ್ಲೊಬ್ಬ ಪಾಲಿಟಿಷಿಯನ್, ಇಲ್ಲೊಬ್ಬ ಪೊಲೀಸ್, ಅಲ್ಲೊಬ್ಬ ಅಧಿಕಾರಿ, ಇಲ್ಲೊಬ್ಬ ಡ್ರಾಮಾ ನಿಲ್ಲಿಸ್ಬಿಡಿ. ಯಾರು ಅಂತ ಸ್ಪಷ್ಟವಾಗಿ ಹೇಳಿ, ಇಲ್ದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರಿ ಯಾರು ಇಲ್ಲ ಅಂತ, ಅವಳೊಬ್ಬಳೇ ಇರೋದು ಅಂತ. ಮತ್ತು ಆಕೆ ನನ್ನನ್ನು ಟ್ರ್ಯಾಪ್ ಮಾಡಿಬಿಟ್ರು. ದೀಸ್ ಆರ್ ಆಲ್ ಡಿಫೆನ್ಸಸ್ ವೋಂಟ್ ವರ್ಕ್. ಈ ಡಿಫೆನ್ಸ್ ಎಲ್ಲ ವರ್ಕ್ ಆಗಲ್ಲ. ಇದರ ಸ್ಟ್ಯಾಂಡರ್ಡ್ ಡಿಫೆನ್ಸ್ ಪ್ಯಾಟ್ರನ್ಸು ಸ್ಮಗ್ಲಿಂಗಲ್ಲಿ, ವೆರೈಟಿ ಆಫ್ ಸ್ಮಗ್ಲಿಂಗ್ಸಲ್ಲಿ ಸ್ಟ್ಯಾಂಡರ್ಡ್ ಇದು. ಮತ್ತು ಶಿ ಡಸಂಟ್ ಲುಕ್ ಲೈಕ್ ಎ ಫಸ್ಟ್ ಟೈಮರ್, ಹ್ಯಾಬಿಚುವಲ್ ಅಫೆಂಡರ್ ಇದ್ದಂಗೆ ಇದೆ ಇದು. ಕಂಟಿನ್ಯೂಸ್ ಆಗಿ ಹಾಂ, ಎಸ್.